ನಮಸ್ಕಾರ ವೀಕ್ಷಕರೇ, ಈ ಹಿಂದೆ ಅಬ್ಬಕ್ಕ ಟಿವಿಯಲ್ಲಿ ಹೇಗಿದೆ ಬದುಕು ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಸುಮಾರು 25 ಸಂಚಿಕೆಗಳನ್ನು ಪ್ರಸಾರಿಸಿದ್ದೆವು. ಮತ್ತೆ ಅಬ್ಬಕ್ಕ ಟಿವಿಯಲ್ಲಿ ಹೇಗಿದ್ದೀರಿ ಸರ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ, ಮಹಿಳೆಯರ ಪರಿಚಯಕ್ಕಾಗಿ ಹೇಗಿದ್ದೀರಿ ಮೇಡಮ್ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಹೇಗಿದ್ದೀರಿ ಸರ್ ವಿಶೇಷ ಕಾರ್ಯಕ್ರಮದ ಮೊದಲ ಸಂಚಿಕೆಯಲ್ಲಿ ಬಿಜೆಪಿಯ ನೇತಾರರು, ಧಾರ್ಮಿಕ ಮುಂದಾಳುವು, ಉದ್ಯಮಿಯಾಗಿರುವಂತಹ ಚಂದ್ರಹಾಸ್ ಪಂಡಿತ ಹೌಸ್ ಅವರ ಜೊತೆಗೆ ಮಾತನಾಡೋದಕ್ಕಾಗಿ ನಾವೀಗ ಅವರ ಮನೆಯಲ್ಲಿದ್ದೇವೆ. ಚಂದ್ರಹಾಸ್ ಪಂಡಿತ ಹೌಸ್ ಅವರ ಜೊತೆಗೆ ಮಾತಾಡೋಣ ಬನ್ನಿ. ಸ್ವಲ್ಪ ಹುಟ್ಟು, ಬಾಲ್ಯ, ಬೆಳವಣಿಗೆ ಬಗ್ಗೆ ಹೇಳಿ ಮುಂದುವರಿಯುವ. ಹುಟ್ಟುವುದೇ ಕುತ್ತಾರಿನಲ್ಲೇ ನಮ್ಮ ಮೂಲ. ಕುತ್ತಾರ ಪದವಿನಲ್ಲಿ ನನ್ನ ಅಜ್ಜ ಗಣಪ ಪೂಜಾರಿ ಮತ್ತು ಕಾವೇರಿ ನನ್ನ ಅಜ್ಜಿ. ನನ್ನ ತಾಯಿ ಸುಮತಿ, ತಂದೆ ಪದ್ಮನಾಭ. ಈಗ ನಾನು ವಾಸ ಮಾಡ್ತಿರೋ ಮನೆ ಹೆಸರು ಕೂಡ ಅದೇ. ತಂದೆಯ ಹೆಸರಿನ ಪದ್ಮನಾಭದ ಅರ್ಧ ಪದ್ಮ, ತಾಯಿಯ ಹೆಸರಿನ ಅರ್ಧ ಸುಮತಿಯ ಹೆಸರಿನ ಅರ್ಧ ಸುಮ. ಅದೇ ಪದ್ಮ ಸುಮ ಅಂದರೆ, ಪದ್ಮ ಅಂದರೆ ತಾವರೆ, ಸುಮ ಅಂದರೆ ಹೂ, ಅಂದರೆ ತಾವರೆ ಹೂ ಅನ್ನುವಂಥ ಒಂದು ಆ ಪ್ರೀತಿಯ ಸಂಕೇತವೇ ನನ್ನ ತಂದೆ ತಾಯಿಯ ಹೆಸರು ಕೂಡ ಆಗಿದೆ. ಹಾಗಾಗಿ ಅದನ್ನೇ ನನ್ನ ಮನೆಯ ಹೆಸರಾಗಿ ಇಟ್ಟಿದ್ದೇನೆ. ಭಾಳ ಸಂತೋಷ ನನಗೆ. ಅದು ತಂದೆ ತಾಯಿಯ ಹೆಸರೇ ನಾನು ಪ್ರೀತಿಸುವಂಥ ಆ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಹೆಸರು ಕೂಡ ಅದಾಗಿದೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಇದೆ. ಬಾಲ್ಯ ಅನ್ನುವಂಥದ್ದು ಬಹಳ ಸಂತೋಷದ ಜೀವನ, ಆದರೆ ಕಷ್ಟದ ಜೀವನಗಳು. ಆದರೂ ಕೂಡ ಸಂತೋಷ ಇತ್ತು. ಕಷ್ಟ ಇದ್ದರೂ ಕೂಡ ಒಂಥರ ಆ ಬಾಲ್ಯದ ಕೊರತೆ ಇರಲಿಲ್ಲ, ಆ ಸಂತೋಷಕ್ಕೆ ಕೊರತೆ ಇರಲಿಲ್ಲ. ಈಗಲೂ ಕೂಡ ಅದೇ ನನಗೆ ಮುಖ್ಯವಾಗಿರುವಂಥದ್ದು ನೆಮ್ಮದಿ. ಆ ಬಾಲ್ಯದಿಂದ ಇವಾಗಿನವರೆಗೂ ಕೂಡ ತಾಯಿ ಮೂಕಾಂಬಿಕೆ ಅನುಗ್ರಹದಿಂದ ಆ ನೆಮ್ಮದಿ ಅನ್ನುವಂಥದ್ದು ನನಗೆ ಖಂಡಿತವಾಗಿ ಕೊಟ್ಟಿದ್ದಲ್ಲ. ಈಗಲೂ ಕೂಡ ಎಷ್ಟೇ ಕಷ್ಟ, ದುಃಖ, ದುಮ್ಮಾನಗಳಿದ್ದರೂ ಕೂಡ ಮನಸ್ಸಿಗೆ ಒಂದು ರೀತಿಯ ಸಂತೋಷ ಇದೆ. ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂಥ ಒಂದು ಯೋಗ ಭಾಗ್ಯವನ್ನು ಎಲ್ಲರೊಟ್ಟಿಗೆ ಬೆರೆತು ಸಹಬಾಳ್ವೆ ಮಾಡಿಕೊಂಡು ಸಂತೋಷದ ಜೀವನ ಕಳೆಯುವಂಥ ಭಾಗ್ಯವನ್ನು ಕೊಟ್ಟಿದ್ದಾಳೆ. ಆಸ್ತಿ ಅಂತಸ್ತಿಗಿಂತಲೂ ಮುಖ್ಯವಾದಂಥವು ಈ ಪ್ರೀತಿ, ಸಹಬಾಳ್ವೆ ಮತ್ತು ಸಂತೃಪ್ತಿ. ಹಾಗಾಗಿ ಸಂತೃಪ್ತಿ ಅನ್ನೋಂಥದ್ದು ನನಗೆ ಜೀವನದಲ್ಲಿ ಖಂಡಿತ ಇಲ್ಲಿಯವರೆಗೆ ತಾಯಿ ಮೂಕಾಂಬಿಕೆ ಕೊಟ್ಟಿದ್ದಾಳೆ. ಹಾಗೆ ಮುಂದೆಯೂ ಕೊಡ್ಬೋದು ಅನ್ನುವಂಥ ಆ ಸಂತೋಷದ ಭಾವ ನನ್ನ ಹತ್ರ ಇದೆ. ಶಿಕ್ಷಣವೇ ನನ್ನ ದೊಡ್ಡ ಕೊರತೆ ಅಂತ ಹೇಳ್ಬೋದು. ಯಾಕಂತ ನನ್ನ ಬಡತನದ ಜೀವನದಲ್ಲೂ ಕೂಡ ನನ್ನ ತಾಯಿ, ತಂದೆ ಕೂಲಿಯವರಾಗಿದ್ದು ತಾಯಿ ಬೀಡಿ ಕಾರ್ಮಿಕೆಯಾಗಿದ್ದರೂ ಕೂಡ ಆ ಕಷ್ಟದ ಸಮಯದಲ್ಲೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕನ್ನುವಂಥ ಹಂಬಲ ಇದ್ದರೂ ಕೂಡ ಆ ಕಷ್ಟದ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅವರಲ್ಲಿ ಆಗಿಲ್ಲ. ಹಾಗಾಗಿ ನಾನು ಅವರನ್ನು ದೂರುವುದಿಲ್ಲ, ಆದರೆ ಅದನ್ನು ಪಡೆಯುವಂಥ ಭಾಗ್ಯ ನನಗಿಲ್ಲ ಅನ್ನುವಂಥ ಮಾತು ನನ್ನ ಮನದಲ್ಲಿದೆ. ಅವರು ಕೊಡುವಂಥ ಪ್ರಯತ್ನ ಪಟ್ಟರೂ ಕೂಡ ಆಗಿಲ್ಲ. ಹಾಗಾಗಿ SSLC ಅನ್ನಿದೆ ನಮ್ಮ ಪಕ್ಕದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆಯನ್ನು ಹಿಡಿದು ಪ್ರೌಢಶಾಲೆಯನ್ನು ಸರ್ಕಾರಿ ಪ್ರೌಢಶಾಲೆ ಬಬ್ಬುಕಟ್ಟೆಯಲ್ಲಿ ಮುಂದುವರಿಸಿ SSLCಯಲ್ಲಿ ತೇರ್ಗಡೆಗೊಂಡು ಸರಕಾರಿ ಕಾಲೇಜು ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ನಾನು PUC ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಕಾರಣಾಂತರದಿಂದ ಪ್ರಥಮ ವರ್ಷದಲ್ಲೇ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸುವ ಒಂದು ಅವಕಾಶ ಆಯಿತು ನನಗೆ. ಯಾಕಂತ ಕೇಳಿದರೆ ಬಡತನ ಇತ್ತು. ಅದನಂತರ 1 ವರ್ಷ ಕಳೆದು ಮತ್ತು ವಿದ್ಯಾಭ್ಯಾಸ ಮುಂದುವರಿಸಬೇಕು, ನನಗೆ ಕಾನೂನು ಪದವಿ ಪಡಿಬೇಕು ಅನ್ನುವಂಥ ಬಹಳ ಆಸೆ ಇತ್ತು. ಆದರೆ ಮತ್ತೊಂದು ಕಳೆದ ಒಂದು ವರ್ಷದ ನಂತರ LOCS ಕಾಲೇಜಿಗೆ ನಾನು ಸಂಧ್ಯಾ ಕಾಲೇಜಿಗೆ ಅರ್ಜಿಯನ್ನು ಸಲ್ಲಿಸಿದೆ. ಆ ಕಾಲೇಜಲ್ಲಿ ನನಗೆ ಸೀಟನ್ನು ಕೊಟ್ಟು ಆವಾಗಿನ 236 ರೂಪಾಯಿ ಅಲ್ಲಿನ ಫೀಸ್ ಕಟ್ಟಲಿಕ್ಕಿತ್ತು. ಒಂದು 15 ದಿವಸ ಕಾಲೇಜಿಗೆ ಹೋದೆ. 15 ದಿವಸ ನಂತರ ಪ್ರಿನ್ಸಿಪಲ್ ಕರೆದಿದ್ರು, ಫೀಸ್ ಕಟ್ಟದೆ ಕಾಲೇಜಿಗೆ ಬರಬೇಡಮ್ಮ ಅಂತ. ಆಗ ನನಗೆ ಈಗ ನೆನಪಿಗೆ ಬರ್ತಾಯಿದೆ, ಇಷ್ಟೆಲ್ಲ ಮಕ್ಕಳಿಗೆ ಸಾವಿರಾರು ಸಂಘ ಸಂಸ್ಥೆಗಳು, ವೈಯಕ್ತಿಕವಾದಂಥ ಸಹಕಾರಗಳು ಸಿಗುವಂಥ ಈ ಸಂದರ್ಭದಲ್ಲಿ ಆವಾಗ ಕೊಡುವಂಥ ಯಾವ ವ್ಯಕ್ತಿ ಕೂಡ ಇರಲಿಲ್ಲ, ಯಾವ ಸಂಘ ಸಂಸ್ಥೆ ಕೂಡ ನನ್ನ ಸಹಕಾರಕ್ಕೆ ಬಂದಿಲ್ಲ. ಆ ಕಾರಣಕ್ಕೆ ನನ್ನ ವಿದ್ಯಾಭ್ಯಾಸ ಮೊಟಕುಗೊಳಿಸುವಂತಾಯಿತು. ಆದರೆ ನನಗೆ ಈಗಲೂ ಕೂಡ ಪ್ರತಿ ವಿದ್ಯಾರ್ಥಿಯು ಕೂಡ ಕಲಿಯುವಂಥ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು ಅನ್ನೋಂಥ ತುಡಿತ ಈಗ ನನ್ನಲ್ಲಿ ಬರ್ತದೆ. ಕಾರಣ ಏನಂದರೆ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಒಂದೇ ಒಂದು ಆ ಮನಸ್ಸಿನ ಕೊರಗು ದೇವರೆಲ್ಲವನ್ನು ಕೊಟ್ಟಿದ್ದರೂ ಕೂಡ ವಿದ್ಯಾಭ್ಯಾಸದ ಕೊರತೆಯನ್ನು ನನಗೆ ಕೊಟ್ಟಿದ್ದಾಳೆ. ಆದರೆ ವಿದ್ಯಾಭ್ಯಾಸದ ಕೊರತೆ ಕೊಟ್ಟರೂ ಕೂಡ ಈಗ ವಿದ್ಯಾಭ್ಯಾಸ ಹೊಂದಿದಂಥ ಅನೇಕ ಯುವಕರಿಗೆ ಕೆಲಸವನ್ನು ಕೊಡುವಂಥ ಶಕ್ತಿಯನ್ನು ಆ ತಾಯಿ ನನಗೆ ಕೊಟ್ಟಿದ್ದಾಳೆ. ಅದೊಂದು ನೆಮ್ಮದಿಯ ಒಂದು ಸಂತೋಷ.
ಹಾಗಾಗಿ ನನ್ನ ಮಕ್ಕಳನ್ನು ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕನ್ನುವಂಥದ್ದು ನನ್ನ ಆಸೆ. ಅದಲ್ಲದೆ ನನ್ನ ಪಕ್ಕದ ನೆರೆಹೊರೆಯ ಮಕ್ಕಳನ್ನು ಕೂಡ ನಾನು ಸಹಾಯವನ್ನು ಮಾಡಿ, ಅಂದರೆ ಊರಿಗೆಲ್ಲ ಕೊಡುವಂಥ ಶಕ್ತಿ ನನಗೆ ಕೊಡಲಿಲ್ಲ, ಆದರೆ ಕೆಲವೊಂದು ಮಕ್ಕಳನ್ನಾದರೂ ಅತ್ಯಂತ ಕಷ್ಟದಲ್ಲಿರುವಂಥ, ನಿಜವಾಗಿಯೂ ಅವಶ್ಯಕತೆ ಇರುವಂಥ ಮಕ್ಕಳಿಗೆ ಸಹಾಯ ಮಾಡಿ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಇಚ್ಛೆ ನನಗಿದೆ. ಹಾಗಾಗಿ ಈಗಲೂ ಕೂಡ ನನಗೆ ಈ ಕೆಲವೊಂದು ಸಲ ಪುಸ್ತಕ ವಿತರಣೆ ಮಾಡುವ ಬೇಸರಾಗ್ತದೆ. ಅವಶ್ಯಕತೆ ಇಲ್ಲದವರು ಕೂಡ ಆ ಪುಸ್ತಕ ವಿತರಣೆಯಲ್ಲಿ ಪುಸ್ತಕವನ್ನು ತಗೊಂಡು ಅದನ್ನು ಅಂಗಡಿಗೆ ಮಾರಿ ಅದರಲ್ಲಿ ಬರುವಂಥ ಹಣವನ್ನು ಖರ್ಚು ಮಾಡುವಾಗ ನೋಡಿದರೆ ಆ ಕೊಡುವಂಥ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು ಅನ್ನೋದು ನನ್ನೊಂದು ಕಳಕಳಿಯ ವಿನಂತಿ ಕೂಡ ಈ ಸಂದರ್ಭದಲ್ಲಿ ಇದೆ. ಉದ್ಯಮದ ಎಂಟ್ರಿ ಹೇಗೆ? ನಾನು ನನ್ನ ಜೀವನದಲ್ಲಿ ಮಾಡದಿರುವಂಥ ಕೆಲಸ ಯಾವುದೂ ಇಲ್ಲ. ಮತ್ತೊಂದು, ನನಗೆ ಖಾಲಿ 8 ಗಂಟೆ ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ ನನ್ನ ಜೀವನದಲ್ಲಿ. ಯಾಕಂತಂದರೆ ನಾನು ಹುಟ್ಟಿನಿಂದ ನನ್ನ ತಾಯಿಗೆ ಬೀಡಿ ಕಟ್ಟುವಲ್ಲಿ ಸಹಕರಿಸ್ತಾ ಕಷ್ಟವನ್ನು ಅನುಭವಿಸಿ ಮೇಲೆ ಬಂದಂಥ ನನ್ನ ಜೀವನ. ಹಾಗಾಗಿ ಒಂದು ದಿವಸದಲ್ಲಿ ಒಂದೇ ಕೆಲಸ ಮಾಡುವಂಥ ನನಗೆ ಗೊತ್ತೇ ಇಲ್ಲ ನನ್ನ ಜೀವನದಲ್ಲಿ. ಹಾಗಾಗಿ ನಾನು ಚಾಲಕರ ವೃತ್ತಿಯನ್ನು ಮಾಡಿಕೊಂಡು ತದನಂತರದಲ್ಲಿ ಸ್ವಲ್ಪ ಹಣ ಕೂಡಿಸಿಟ್ಟು ಒಂದು ಸ್ವಂತ ರಿಕ್ಷಾವನ್ನು ತೆಗೆದುಕೊಂಡು ಆ ರಿಕ್ಷಾವನ್ನು ನಾನು ಚಾಲಕನಾಗಿ ಬಸ್ಸಿನಲ್ಲಿ ಕೆಲಸ ಮಾಡಿ, ಆಮೇಲೆ ರಿಕ್ಷಾದಲ್ಲಿ ಸಾಯಂಕಾಲ ಬಂದು ರಿಕ್ಷಾದಲ್ಲಿ ದುಡಿದು, ತದನಂತರ ದಿನಗಳಲ್ಲಿ ಕಾರ್ಪೊರೇಷನ್ನಲ್ಲಿ ಅಥವಾ ನಗರಸಭೆಯಲ್ಲಿ ಬರುವಂಥ ಸಣ್ಣ ಟೆಂಡರ್ಗಳಿಗೆ ಭಾಗವಹಿಸಿ ಆ ಟೆಂಡರ್ನಲ್ಲಿ ಬಂದಿರುವಂಥ ಸಣ್ಣ ಲಾಭಾಂಶವನ್ನಿಟ್ಟು ನಂತರ ದಿನಗಳಲ್ಲಿ ಒಂದು ಸ್ವಂತ ವಾಹನಗಳನ್ನು ಮಾಡಿ ಒಂದು 4-5 ವಾಹನವನ್ನು ಮಾಡಿ, ಆನಂತರ ಅದೇ ವಾಹನ ಸ್ವಂತ ನಾನು ಮತ್ತು ಇತರ ಚಾಲಕರನ್ನು ಸೇರಿಸಿಕೊಂಡು ಕೆಲಸ ಮಾಡಿ, ಆನಂತರ ದಿನಗಳಲ್ಲಿ ಬೇರೆ ಬೇರೆ ತೆಂಗಿನಕಾಯಿ ತೆಗೆಯುವಂಥ ಕಾಂಟ್ರಾಕ್ಟ್ ಕೂಡ ನಾನು ಮಂಗಳೂರಿನ ನಗರ ಪಾಲಿಕೆಯಲ್ಲಿ ಮಾಡಿದ್ದೇನೆ. ತಮಗೆಲ್ಲರೂ ಗೊತ್ತಿದೆಯೇ ಗೊತ್ತಿಲ್ಲ, ಇಡೀ ಮಂಗಳೂರಿನಲ್ಲಿ ಸುಮಾರು 190ರಿಂದ 200 ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ತೆಂಗಿನ ಮರಗಳಿದ್ದಾವೆ. ಆ ತೆಂಗಿನ ಮರಗಳ ತೆಂಗಿನಕಾಯಿ ಕೇಳುವಂಥ ಹಕ್ಕನ್ನು ಕೂಡ ಪಡೆದುಕೊಂಡು ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಪೇಂಟ್ನ ಕೆಲಸವನ್ನು ಮಾಡಿದ್ದೇನೆ, ಆಮೇಲೆ ಅಲ್ಯೂಮಿನಿಯಂನ ವಿಂಡೋ ಮಾಡುವಂಥ ಕೆಲಸವನ್ನು ಮಾಡಿದೆ. ತದನಂತರ ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟ್ನ ಕೆಲಸವನ್ನು ಮಾಡಿದ್ದೇನೆ. ಅದರ ನಡುವಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಸ್ಥಾಪಿಸಿ ಆ ನಂತರ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿ ತದನಂತರ ಹಂತವಾಗಿ ಬೆಳೆದು ಇವತ್ತು ಮೂಕಾಂಬಿ ಕನ್ಸ್ಟ್ರಕ್ಷನ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಸುಮಾರು 150ರಿಂದ 200 ಜನ ಕೆಲಸ ಮಾಡುವಂಥ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಆಯಿತು. ಅದರ ನಡುವೆಗೇ ಯೂನಿಫಾರ್ಮ್ ವಿಭಾಗದಲ್ಲೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶಗಳಾಯಿತು. ಹಾಗಾಗಿ ಈ ಸಮಾಜ ಕೂಡ ನನಗೆ ಬಹಳ ಸಹಾಯವನ್ನು ಕೊಟ್ಟಿದೆ. ಆ ಸಮಾಜ ಕೊಟ್ಟದ್ರಿಂದಲೇ ನಾನು ಇವತ್ತು ಸಮಾಜಕ್ಕೆ ಕೊಡುವಂಥ ಅವಕಾಶಗಳು ನನಗೆ ಸಿಕ್ಕಿದೆ. ಹಾಗಾಗಿ ಈ ಸಮಾಜ ನನ್ನ ಬೆಳೆಸಿದೆ. ನನಗೊಂದು ಬಹಳ ಸಂತೋಷ ಏನಂತ ಕೇಳಿದರೆ, ಸಣ್ಣದಿರುವುದರಿಂದಲೇ ತಂದೆ ತಾಯಿಯರೊಂದಿಗೆ ಬೆರೆತು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ, ಅಣ್ಣ ತಮ್ಮಂದಿರ ಸಹೋದರರೊಂದಿಗೆ ಕೂಡ ಅವರಿಗೆ ಭಾಗಿಯಾಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ, ತದನಂತರ ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರ ಪ್ರೀತಿಯನ್ನು ಸಂಪಾದಿಸಿಕೊಂಡು ಅವರ ಜೀವನಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಎಲ್ಲವನ್ನೂ ಕೊಟ್ಟದ್ದು ಈ ಸಮಾಜ. ಹಾಗಾಗಿ ನನಗೊಂದು ಆಸೆ ಇದೆ, ನನ್ನ 60 ವರ್ಷದ ನಂತರ ನನಗೇನಾದರೂ ಉದ್ಯೋಗ ಮಾಡಲಿಕ್ಕೆ ಅಥವಾ ನನಗೆ ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ, ಈಗಾಗಲೇ ಸಮಾಜಕ್ಕೆ ಕೊಡುವಂಥ ಕೆಲಸಗಳು ದೇವರು ನಮ್ಮ ಕೈಯಿಂದ ಮಾಡ್ತಾಯಿದ್ದಾರೆ, ಆದರೂ ಕೂಡ 60 ವರ್ಷ ನಂತರ ಕೆಲಸ ಮಾಡಿದಂಥ ಪ್ರತಿಯೊಂದು ಆ ಹೆಚ್ಚಿನ ಕಾರ್ಯವನ್ನು ಸಮಾಜಕ್ಕೆ ವಿನಿಯೋಗಿಸಬೇಕು ಅನ್ನುವಂಥ ಒಂದು ಆಸೆ ಇದೆ. ಆದರೆ ಅದರೊಂದಿಗೆ ನನಗೆ ಮತ್ತೊಂದು ಸಂತೋಷ ಯಾವುದಂತ ಕೇಳಿದರೆ, ನನ್ನ ತಂದೆ ಆಸ್ತಿ ಅಂತಸ್ತು ಯಾವುದು ಮಾಡದಿದ್ದರೂ ಕೂಡ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಚಟುವಟಿಕೆಗಳಿಗೆ ಭಾಗಿಯಾಗುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿ ಶಿಸ್ತನ್ನು ಕಲಿಸುವಂಥ ಒಂದು ದೊಡ್ಡ ಮಟ್ಟದ ಒಂದು ಹೆಜ್ಜೆಯನ್ನು ಹಾಕಿಕೊಟ್ಟದ್ದು ಯಾರಂತ ನನ್ನ ತಂದೆ. ಅದಕ್ಕೋಸ್ಕರ ನನಗೆ ಈಗಲೂ ಕೂಡ ಅವರ ಮೇಲೆ ಬಹಳ ಪ್ರೀತಿ. ಇವತ್ತು ಈ ದೇಶದಲ್ಲಿ ಅತ್ಯಂತ ಒಂದು ಬಲಿಷ್ಠವಾದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿದ್ದೆ ಅನ್ನುವಂಥ ಸಂತೋಷ ಭಾಳ ಹೆಮ್ಮೆ ತಂದಿದೆ ನನಗೆ ಈಗಲೂ ಕೂಡ. ನೀವು ಮಾಡಿದ ದೊಡ್ಡ ಪ್ರಾಜೆಕ್ಟ್ ನೆನಪಿಸುವಂಥದ್ದು ಯಾವುದಾದ್ರು ವ್ಯವಹಾರದಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈಗಾಗಲೇ ಅನೇಕ ಪ್ರಾಜೆಕ್ಟನ್ನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾದದ್ದು ಕೂಡ ಈಗ ಹೊಸದಾಗಿ ನಡೆಯುವಂಥದ್ದು ಭೀಮಾ ಜ್ಯುವೆಲ್ಲರ್ಸ್ನವರ ಹೊಸದಾದಂಥ ಒಂದು ಕಟ್ಟಡ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ನಡೀತಾ ಇದೆ. ಅದು ಅಂತಾರಾಷ್ಟ್ರೀಯ ಮಟ್ಟದ ಇಂಜಿನಿಯರ್ಸ್ಗಳೊಂದಿಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆರ್ಕಿಟೆಕ್ಟ್ರೊಂದಿಗೆ ಕೆಲಸ ಮಾಡುವಂಥ ಒಂದು ಯೋಗ ನನಗೆ ಸಿಕ್ಕಿದೆ. ಆದರೆ ಮಂಗಳೂರಿನಲ್ಲಿರುವಂಥ ಲ್ಯಾಂಡ್ ಟ್ರೇಡ್ ಸಂಸ್ಥೆ ಆಗಿರ್ಬೋದು, ಅಥವಾ ನಮ್ಮ ದಿ ಇಂಜಿನಿಯರ್ಸ್ ಸಂಸ್ಥೆ ಆಗಿರ್ಬೋದು, ಅಥವಾ ಗೋಕುಲ್ ಅವರ ಆರ್ಕಿಟೆಕ್ಟ್ನವರ ಒಟ್ಟಿಗೆ ಆಗಿರ್ಬೋದು, ಅಥವಾ ಅನೇಕ ನಮ್ಮ
ಮಂಗಳೂರಿನ ಅನೇಕ ಇಂಜಿನಿಯರ್ಸ್ಗಳೊಂದಿಗೆ ಕೆಲಸ ಮಾಡುವಂಥ ಆ ಭಾಗ್ಯ ನನಗೆ ಸಿಕ್ಕಿದೆ. ಮತ್ತು ಅನೇಕ ಈಗಾಗಲೇ ಸುಮಾರು 15ರಿಂದ 20 ಕಟ್ಟಡ ನಿರ್ಮಿಸುವಂಥ ಕೆಲಸ ಮಂಗಳೂರಿನ ನಮ್ಮ ಮುಕಾಮಿ ಕನ್ಸ್ಟ್ರಕ್ಷನ್ ಸಂಸ್ಥೆಯಿಂದ ಆಗಿದೆ. ಅದಲ್ಲದೆ ಕಣ್ಣೀರು ತೋಟದಲ್ಲಿ ಕೂಡ ಇವತ್ತು ಸುಮಾರು 40ರಿಂದ 50 ಮನೆ ನಿರ್ಮಿಸುವಂಥ ಭಾಗ್ಯ ಕೂಡ ನಮಗೆ ಸಿಕ್ಕಿದೆ. ಹಾಗಾಗಿ ಎಲ್ಲ ಸಮಾಜದ ಸಹಕಾರದಿಂದಾಗಿ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗಿದೆ. ಮತ್ತು ತಾವೆಲ್ಲರೂ ಕೂಡ ಇದ್ದೀರಿ, ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ಯಾವುದೇ ಒಂದು ಜಾಹೀರಾತು ಇಲ್ಲದೆ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡೀತಾ ಇದೆ. ರಾಜಕೀಯ ಅನ್ನೋದು ಎಂಟ್ರಿ ಅಂತಲ್ಲ, ನಾನು ಸಣ್ಣದಿಂದ ಸುಮಾರು 4ನೇ ಕ್ಲಾಸ್ನಿಂದಲೇ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಕಾರ್ಯಕರ್ತನಾಗಿ ಶಾಖೆಯಲ್ಲಿ ಆಟೋಟ ಮಾಡಿಕೊಂಡೇ ಬೆಳೆದು ಬಂದವ. ತದನಂತರ ದಿನಗಳಲ್ಲಿ ಬಜರಂಗ ದಳದಲ್ಲಿ ಕುತ್ತಾರು ರಾಜರಾಜೇಶ್ವರಿ ಶಾಖೆ ಆದಾಗ ಅದರ ಸಹ ಸಂಚಾಲಕನಾಗಿದ್ದುಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಿದವ. ಬರ್ತಾ ಬರ್ತಾ ರಾಜಕೀಯ ನಮ್ಮ ಪಂಡಿತ ಹೊಸಬೂತನ ಬೂತ್ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳು ಮಾಡಿದೆ. ಆನಂತರ ಬೂತ್ ಅಧ್ಯಕ್ಷನಾದ ನಂತರ ಇನ್ನೊಮ್ಮೆ 2-3 ಬಾರಿ ಬೂತ್ ಅಧ್ಯಕ್ಷನಾಗುವಂಥ ಅವಕಾಶ ಸಿಕ್ಕಿತ್ತು. ಅದರ ನಂತರ ಪೆರ್ಮಣ್ಣೂರು ಗ್ರಾಮದ ಯುವ ಮೋರ್ಚಾ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದರು. ಆನಂತರ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಯಡಿಯೂರಪ್ಪರವರ ನೇತೃತ್ವದಲ್ಲಿ ಭಾಜಪ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ನಮ್ಮ ಉಳ್ಳಾಳದ ನಗರಸಭೆಗೆ ಆವಾಗ ಉಳ್ಳಾಳ ಪುರಸಭೆ ಇತ್ತು. ಆ ಸಂದರ್ಭದಲ್ಲಿ ನನ್ನನ್ನು ಅಲ್ಲಿಗೆ ನಾಮನಿರ್ದೇಶನ ಸಭೆ ಸದಸ್ಯರನ್ನಾಗಿ ಮಾಡಿದರು. ಆವಾಗ ಕೂಡ ಇಡೀ ಸಾರ್ವಜನಿಕರ ಪರವಾಗಿ ಮಾತನಾಡುವಂಥ ಕೆಲಸ ಕಾರ್ಯಗಳು ಅಲ್ಲಿ ನಡೆದಿದ್ದು. ಹಾಗಾಗಿ ಬೆಳೀತಾ ತದನಂತರ ದಿನಗಳಲ್ಲಿ ನನಗೆ BJPಯ ಮಂಡಲದ ಕಾರ್ಯಕಾರಿಣಿಯಲ್ಲಿ ನನ್ನನ್ನು ಸದಸ್ಯರನ್ನಾಗಿ ಮಾಡಿದರು. ತದನಂತರ ಪಾರ್ಟಿ ನನ್ನನ್ನು ಗುರುತಿಸಿ ನನಗೊಂದು ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದು ಭಾಳ ಸಂತೋಷ ಇದೆ. ನನಗೆ ಋಣ ಕೂಡ ಇದೆ ಪಾರ್ಟಿದು. ಯಾಕಂದರೆ ನನಗಿಂತಲೂ ಅನೇಕ ಹಿರಿಯರು ಕೂಡ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಅವರಿಗೆ ಅಧ್ಯಕ್ಷರಾಗುವಂಥ ಭಾಗ್ಯ ಸಿಗಲಿಲ್ಲ. ಆದರೆ ಪಾರ್ಟಿ ನನ್ನನ್ನು ಗುರುತಿಸಿ ನನಗೆ ಅವಕಾಶವನ್ನು ಕೊಟ್ಟಿದ್ದು. ಹಾಗಾಗಿ ಪಾರ್ಟಿಯ ಋಣ ನನ್ನ ಮೇಲೆ ಇದೆ. ಪಾರ್ಟಿಯ ಕೆಲಸ ಕಾರ್ಯ ನನ್ನ ತೋರಿಸಿಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಕೂಡ. ಹಾಗಾಗಿ ನನ್ನ ಕೊನೆಯ ಇರುವವರೆಗೂ ಕೂಡ ಪಾರ್ಟಿಯ ಕೆಲಸ ಕಾರ್ಯ ನನ್ನನ್ನು ತೊಡಗಿಸುವ ಸಾಮಾನ್ಯ ಸದಸ್ಯನಾಗಿ ನಾನು ಕೆಲಸ ಮಾಡುವಲ್ಲಿ ಯಾವುದೇ ಹಿಂದೇಟನ್ನು ಹಾಕುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ರಾಜಕೀಯ ಅನ್ನುವಂಥದ್ದು ಸಣ್ಣದಿಂದಲೇ ಸಂಘಟನೆ ಮಾಡ್ಕೊಂಡು ಬಂದಿರುವಂಥ ಒಂದು ಅವಕಾಶ. ಅದನ್ನು ಪಾರ್ಟಿ ಗುರುತಿಸಿ ನನ್ನನ್ನು ಸಮಾಜಕ್ಕೆ ತೋರಿಸುವಂಥ ವ್ಯವಸ್ಥೆ ಪಾರ್ಟಿಯಿಂದ ಆಗಿದೆ. ಶಾಸಕತನದ ಅಭ್ಯರ್ಥಿ ಆಗಬೇಕು ಅನ್ನೋ ಆಶೆ ಏನಾದರೂ ಇತ್ತ? ಶಾಸಕನಾಗಬೇಕನ್ನುವಂಥ ಆಸೆ ನನಗಿಲ್ಲ. ಆದರೆ ಅವಕಾಶಗಳು ಬಂದಾಗ ಬೇಡ ಅನ್ನುವಂಥ ಮನಸ್ಸು ಕೂಡ ಇಲ್ಲ. ಯಾಕಂತಂದರೆ ಅದೊಂದು ಅವಕಾಶ. ಶಾಸಕನಾಗಿ ತನ್ನ ಸ್ವಂತಕ್ಕೆ ಮಾಡೋದಕ್ಕಿಂತಲೂ ಜಾಸ್ತಿ ಏನಂತ ಕೇಳಿದ್ರೆ ಸಮಾಜಕ್ಕೆ. ನನ್ನೊಂದು ಅಭಿಪ್ರಾಯ ಇದೆ, ಒಬ್ಬ ಶಾಸಕನಾಗಿ ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರು ಅವನನ್ನು ಸಮಾಜದ ಕೆಲಸಕ್ಕೋಸ್ಕರ ಬಳಸ್ಕೊಳ್ಬೇಕು. ಹಾಗಾದಾಗ ಮಾತ್ರ ಸಮಾಜದ ಕೆಲಸ ಉತ್ತಮವಾಗಿ ಮತ್ತು ಈ ಸಮಾಜ ಒಳ್ಳೆ ರೀತಿಯಲ್ಲಿ ಒಂದು ರಾಜಕೀಯ ನುಡಿಗಳು ನಡೀಲಿಕ್ಕೆ ಸಾಧ್ಯತೆ ಇದೆ. ಆದರೆ ಪ್ರತಿಯೊಬ್ಬರು ಕೂಡ ಏನಾಗಿದೆ ಅಂತ ಕೇಳಿದ್ರೆ, ಈಗ ಒಬ್ಬ ರಾಜಕೀಯ ವ್ಯಕ್ತಿ ಅಥವಾ ಒಬ್ಬ ಜನಪ್ರತಿನಿಧಿಯನ್ನು ತನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಮೂಲಕವಾಗಿ ತನ್ನ ಪ್ರತಿಷ್ಠೆಯನ್ನು ತೋರಿಸುವಂಥ ಪರಿಸ್ಥಿತಿಗಳು ಈಗ ಸಮಾಜದಲ್ಲಿ ಜಾಸ್ತಿಯಾಗಿ ನಡೀತಾ ಇದೆ. ಖಂಡಿತವಾಗಿ ನಾನು ಇದನ್ನು ಬಹಳ ಬೇಸರದಿಂದ ಹೇಳಲಿಕ್ಕೆ ಹೇಳ್ತಾ ಇದ್ದೆ. ಯಾಕಂದರೆ ಸಾರ್ವಜನಿಕ ವ್ಯಕ್ತಿಯನ್ನು ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜದ ಕೆಲಸ ಕಾರ್ಯಗಳಿಗೋಸ್ಕರ ಮಾತ್ರ ಅವರನ್ನು ಬಳಸ್ಕೊಳ್ಬೇಕು. ಯಾವುದೇ ರೀತಿಯಿಂದಲೂ ಯಾವುದೇ ವ್ಯಕ್ತಿಯನ್ನು, ಯಾವುದೇ ಜನಪ್ರತಿನಿಧಿಯನ್ನು ತನ್ನ ಸ್ವಂತ ಕೆಲಸಕ್ಕೋಸ್ಕರ ಬಳಸಬಾರ್ದು ಅನ್ನೋವಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಂತ ಕೇಳಿದರೆ ಆರು ಮದ್ಮೆ ಬೈಜೇರು, ಆರು ಸಾವು ಬೈಜೇರು, ಆರು ಬುಗೇಲ್ ಕೈಪಾಡಿಜೇರು, ಇಂಥವ್ರು ಸಣ್ಣ ವಿಚಾರಗಳನ್ನು ಮಾತಾಡಿಕೊಂಡು ಸಾರ್ವಜನಿಕರು ಇರಬಾರ್ದು. ಯಾಕಂತ ಕೇಳಿದರೆ ಒಬ್ಬ ವ್ಯಕ್ತಿಯ ಜವಾಬ್ದಾರಿಯನ್ನು ಅರಿತು ಆ ವ್ಯಕ್ತಿಯನ್ನು ಅದೇ ಕೆಲಸಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಈಗ ಹೇಗೆ ಏನು ಚಟುವಟಿಕೆಗಳನ್ನು ಸ್ವಲ್ಪ ಬದಲಾವಣೆ ಮಾಡಿದ ಹಾಗೆ ಕೃಷಿಯ ಮೇಲೆ ಪ್ರೀತಿ, ಗೋಗಳ ಮೇಲೆ ಪ್ರೀತಿ? ಖಂಡಿತವಾಗಿಯೂ ನನಗೆ ಮೊದಲಿಂದಲೂ ಕೂಡ ಕೃಷಿ ಮತ್ತು ಗೋವಿನ ಮೇಲೆ ಬಹಳ ಆಸಕ್ತಿ. ಯಾಕಂತ ಕೇಳಿದ್ರೆ ಈಗಾಗಲೇ ನನ್ನಲ್ಲಿರುವಂಥದ್ದು ಯಾವುದೇ ಸ್ವಂತ ಅಥವಾ ಕಮರ್ಷಿಯಲ್ ಲ್ಯಾಂಡ್ ನನ್ನ ಹತ್ರ ಇಲ್ಲ. ಅದು ನನಗೆ ಬಹಳ ಹಿಂದಿನಿಂದಲೂ ಭಾಳ ಆಸೆ ಇತ್ತು, ಒಂದು ಸ್ವಂತ ಕೃಷಿ ಜಮೀನು ಇರಬೇಕು ನನ್ನ ಹತ್ರ. ಆ ಜಮೀನಿನಲ್ಲಿ ನನ್ನ ಯಾವುದು ವಯಸ್ಸಾದಂಥ ಬದುಕಿದ್ದರೆ, ದೇವರು ಆಯಸ್ಸು ಕೊಟ್ಟರೆ ನನ್ನ ವಯಸ್ಸಿನ ಕಾಲವನ್ನು ಕೃಷಿಯಲ್ಲಿ ವಿನಿಯೋಗಿಸ್ಕೊಳ್ಬೇಕನ್ನುವಂಥ ಬಹಳ ಆಸೆ ನನಗೆ ಸಣ್ಣದಿಂದಲೂ ಕೂಡ. ಹಾಗಾಗಿ ಅದರ ಮೇಲೆ ಭಾಳ ಒಂದು ಆಸೆ ಇಟ್ಟು ಪ್ರತಿಯೊಂದು ಭಾಳ ಜಾಗ್ರತೆ ಮಾಡ್ಕೊಂಡು ಬಂದು ಇವತ್ತೊಂದು 8-8.5 ಎಕರೆ ಕೃಷಿ ಜಮೀನನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ನನಗೆ ದೇವರು ಕೊಟ್ಟರು. ಮತ್ತು ಅದರಲ್ಲಿ ಆ ಕೃಷಿಗೆ ಸಂಬಂಧಪಟ್ಟಾಗೆ ಈ ಗೋವುಗಳನ್ನು ಸಾಕಿದ್ರು ಕೂಡ ಭಾಳ ಸಂತೋಷ ಅಂತ ಅನಿಸ್ತು ನನಗೆ.
ಬಹಳ ಪ್ರೀತಿ ಇತ್ತು. ನಾನೊಂದು ಸಲ ನನ್ನ ಆರೋಗ್ಯದ ಕಾರಣಕ್ಕೋಸ್ಕರವಾಗಿ ಕೊಂಡೆಯವರಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿರುವ ಸಂದರ್ಭದಲ್ಲಿ ಗುರೂಜಿ ಹೇಳಿದರು, ಒಂದು ಗೋದಾನ ಮಾಡಿದರೆ ಬಹಳ ಒಳ್ಳೆಯ ಒಂದು ಆರೋಗ್ಯ ಲಭಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ನನಗೂ ಕೂಡ ಅದು ಸರಿ ಅಂತ ಅನಿಸಿತ್ತು. ಯಾವುದೋ ಒಂದು ಇತಿಹಾಸದ ಒಂದು ಕಥೆಯನ್ನು ಕೂಡ ಕೇಳಿದ್ದೆ ನಾನು. ಎಲ್ಲ ಯಾವುದೇ ಪರಿಹಾರ ಮಾಡಿದರೂ ಕೂಡ ಗೋವಿಗೆ ಒಂದು ಬೆಲೆ ಕಟ್ಟುವಂಥ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅನಿಸಿತ್ತು ಒಳ್ಳೆಯದು ಅಂತೇಳಿ. ಹಾಗಾಗಿ ಅದಕ್ಕೆ ಅದರ ಕಾರ್ಯ ಬಗ್ಗೆ ನಾನು ಗುರುಜಿ ಹತ್ರ ಪಡ್ಕೊಂಡು ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದೆ. ಆ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಕೂಡ ಮಾಡಿದೆ. ಗುರುಜಿ ಹತ್ರ ಹೇಳಿದೆ, ನನಗೂ ಒಂದು ಗೋವು ಸಾಕುವಂಥ ಭಾಗ್ಯ ಯಾವಾಗ ಸಿಗ್ಬೋದು ಗುರುಜಿ ಅಂತ ಕೇಳಿದೆ. ಆದಷ್ಟು ಬೇಗ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಆಶೀರ್ವಚನ ಅಂತ ನಾನು ತಿಳ್ಕೊಳ್ತೀನಿ. ಅವ್ರು ಹೇಳಿದರು, ಆದಷ್ಟು ಬೇಗ ಬರ್ಬೋದು ಚಂದ್ರ ಸ್ಟೇಡಿಯಮ್ಗೆ ಅಂತೇಳಿ. ಅದೇ ರೀತಿಯಲ್ಲಿ ಅವರು ಹೇಳಿದಂಥ ಕೇವಲ 1 ವರ್ಷ ಆಗಿಲ್ಲ, ಅಲ್ಲಿ ಅದಕ್ಕಿಂತ ಮುಂಚೆನೇ ಒಂದು ಅವಕಾಶಗಳು ಬಂತು. ಯಾವ ರೀತಿ ಬಂತಂತ ನನಗೆ ಅದು ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣವಾಗಿ ಅದರ ಒಂದು ಅವಕಾಶ ಬಂತು, ಎಲ್ಲವನ್ನು ಸುಸೂತ್ರವಾಗಿ ಆಯಿತು. ಈಗಾಗಲೇ 6 ಹಸುವನ್ನು ತೆಗೆದುಕೊಂಡಲ್ಲಿ 5 ಹಸು ಕರು ಹಾಕಿದೆ. ಅಂದರೆ ಇವತ್ತು ಕೊಟ್ಟಿಗೆಯಲ್ಲಿ 11 ಹಸುಗಳು ಆ 5 ಕರುವಿನ ಜೊತೆ ಕುಣಿದಾಡಿರುವಂಥ ಸಂತೋಷವನ್ನು ನೋಡಿದಾಗ ಜೀವನದಲ್ಲಿ ಸಾರ್ಥಕತೆ ಅನುಭವ ನನಗೆ ಬಂತು. ಹಾಗಾಗಿ ಗುರೂಜಿ ಹೇಳಿದ ಮಾತು, ಏನವರು ಹೇಳಿದ ಆಶೀರ್ವಾದ ಇದೆಯಲ್ಲ, ಅದು ಖಂಡಿತವಾಗಿ ಫಲಿಸಿದೆ ಅಂತ ನನ್ನ ಮನಸ್ಸಲ್ಲಿ ಭಾಳ ಸಂತೋಷ. ಎಲ್ಲಿದೆ ನಿಮ್ಮ ಕೃಷಿ ಭೂಮಿ? ಸುಮಾರು 2,500 ಅಡಿಕೆ ಶಿರ್ತಾಡಿಯ ಮೂಡಬಿದ್ರೆ ಶಿರ್ತಾಡಿ ಅನ್ನುವಲ್ಲಿ ಒಂದು 2,500 ಅಡಿಕೆ ಗಿಡ ಇದೆ. ಸುಮಾರು 1,600 ಗಿಡ ಒಂದು 3-4 ವರ್ಷದ್ದು. ಈಗಾಗಲೇ ಅದರಲ್ಲಿ ಬೆಳೆ ಬರುವಂಥದ್ದು ನೋಡಿದರೆ ಭಾಳ ಸಂತೋಷ ಆಗ್ತದೆ. ನಾವೆಲ್ಲ ಕೃಷಿಯನ್ನು ಕಣ್ಣಲ್ಲಿ ನೋಡಿದವರು, ಅಂದರೆ ಕಣ್ಣಲ್ಲಿ ನೋಡಿದರೂ ಕೂಡ ಮೈ ಬಗ್ಗಿಸಿ ಕೆಲಸ ಮಾಡದಿರುವಂಥವ್ರು. ಇವತ್ತು ಅದರಲ್ಲಿ ಹೋಗಿ ಆ ಮೈ ಬಗ್ಗಿ ಕೆಲಸ ಮಾಡುವಾಗ, ಬೆವರಳಿಸುವಾಗ ಒಂಥರ ಸಂತೋಷ. ಆ ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೆ ಅದರ ಹಿಂದೆ ಓಡಾಡಿ ಅದರ ಬುಡದಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆದು ಅದಕ್ಕೆ ಗೊಬ್ಬರ ಹಾಕುವಂಥ ಕೆಲಸವನ್ನು ಮಾಡಿದಾಗ ಒಂಥರ ಏನೋ ವಿಶೇಷವಾದಂಥ ಒಂದು ಸಂತೋಷ ಆಗ್ತಾಯಿದೆ. ಬೇರೆ ಬೇರೆ ರೀತಿಯಲ್ಲಿ ಸಂತೋಷಗಳು ನಾವು ಕಂಡಿದ್ದೇವೆ. ಆದರೆ ಆ ಕೃಷಿಯಲ್ಲಿ ಮತ್ತು ಗೋವಿನ ಬುಡದಲ್ಲಿ ಕೆಲಸ ಮಾಡೋ ಸಂತೋಷವೇ ಬೇರೆ, ಅದು ವರ್ಣಿಸಲು ಅಸಾಧ್ಯ. ಆ ರೀತಿಯ ಒಂದು ಮನಸ್ಸಿಗೆ ಸಂತೋಷ ಖಂಡಿತ ಆಗುತ್ತೆ. ಹಿರಿಯರು ಹೇಳಿದಂಥ ಮಾತುಗಳು ಕೆಲವೊಂದು ಸಲ ಈಗ ಕಿವಿಗೆ ಅದು ಅಪ್ಪಚ್ಚಿ ಆಗುವಂಥ ಕೇಳ್ತಾ ಇದೆ. ಆ ಥರದ ಸಂತೋಷ ಆಗ್ತಾಯಿದೆ ಭಾಳ. ಅದನ್ನು ಹೇಳುವಾಗಲೇ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸ್ತಾ ಇದೆ. ಕೈ ಹಿಡಿದವರ ಸಹಕಾರ ಹೇಗಿದೆ? ಯಾರು, ಏನು, ಮಕ್ಕಳು? ಖಂಡಿತವಾಗಿಯೂ ನಾನು ಈ ಮಟ್ಟಕ್ಕೆ ಬರಬೇಕಿದ್ರೆ ನನ್ನ ಧರ್ಮಪತ್ನಿಯ ಸಹಕಾರ ಭಾಳ ವಿಶೇಷವಾದವು. ನಾನು ಹೇಳಿದರೆ ಸಾರ್ವಜನಿಕವಾಗಿ ನನ್ನ ಹೆಂಡತಿಯನ್ನು ಒಂಥರ ಹೊಗಳಿದ ರೀತಿಯಲ್ಲಿ ಆಗ್ಬೋದು. ಆದರೆ ನಾನು ಅದಕ್ಕೇನು ಮುಜುಗರ ಪಟ್ಕೊಳ್ಳೋದಿಲ್ಲ. ಯಾಕಂತ ಕೇಳಿದರೆ ಸುಮಾರು 23 ವರ್ಷದ ಹಿಂದೆ 2001ನೇ ಇಸವಿಯಲ್ಲಿ ನವೆಂಬರ್ 12ರಂದು ಸರಿತಾ ಅನ್ನುವಂಥ ನಂತೂರಿನ ಹುಡುಗಿ ನನ್ನ ಧರ್ಮಪತ್ನಿಯಾಗಿ ಬಂದಳು. ಅವತ್ತಿನಿಂದ ಇವತ್ತಿನವರೆಗೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೇವೆ, ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದೇವೆ. ಆದರೂ ಕೂಡ ಯಾವುದೇ ರೀತಿಯಲ್ಲೂ ಒಂದೇ ಒಂದು ದಿವಸ ನನಗೆ ಇಂಥ ವಸ್ತು ಬೇಕು, ಇಂಥ ಅವಶ್ಯಕತೆಗಳಿದೆ ಅನ್ನುವಂಥ ಒಂದೇ ಒಂದು ದಿವಸದ ಮಾತನ್ನು ಹೇಳಲಿಲ್ಲ. ಅದೇ ನನಗೆ ದೊಡ್ಡ ಸ್ಫೂರ್ತಿ. ಯಾಕಂತ ಕೇಳಿದರೆ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಯಾವುದೇ ದಿವಸ ಕೂಡ ನನಗೆ ಇಂಥ ವಸ್ತುಗಳ ಅವಶ್ಯಕತೆ ಇದು ಅನ್ನುವಂಥ ಒಂದೇ ಒಂದು ಮಾತನ್ನು ಇವತ್ತಿನವರೆಗೆ ಹೇಳಲಿಲ್ಲ. ಹಾಗಾಗಿ ಅದೇ ನನಗೆ ಸ್ಫೂರ್ತಿ. ಅದು ಯಾಕಂತ ಕೇಳಿದ್ರೆ ಕೇಳದೆ ಕೊಡುವಂಥದ್ದು ಬಹಳ ಖುಷಿ, ಕೇಳಿ ಕೊಡುವಂಥದ್ದು ಅದು ಅಷ್ಟು ಖುಷಿ ತರೋದಿಲ್ಲ. ಅದೇ ರೀತಿ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ, ಅದೇ ರೀತಿ ನನ್ನ ತಂಗಿ ಮಕ್ಕಳು, ನನ್ನ ಸೋದರರ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡುವಂಥ ಕೆಲಸ ಕಾರ್ಯಗಳು ಅವಳಿಂದ ಬಹಳ ಆಗಿದೆ. ಮತ್ತು ಯಾವುದೇ ರೀತಿಯಲ್ಲೂ ಸಮಾಜದೊಟ್ಟಿಗೆ ಸ್ವಲ್ಪ ಸಂಪರ್ಕ ಕಡಿಮೆ ಇದ್ದರೂ ಕೂಡ ಇಡೀ ಸಂಸಾರದೊಟ್ಟಿಗೆ ಬಹಳವಾದಂಥ ಒಂದು ಸಹಕಾರ ಕೊಟ್ಟ ಕಾರಣಕ್ಕೋಸ್ಕರ ಯಾವುದೇ ಸಮಸ್ಯೆಗಳು ಸಾರ್ವಜನಿಕ ಜೀವನದಲ್ಲಿ ಬಂದರೂ ಕೂಡ ಮನೆಗೆ ಬರುವಾಗ ಸಂತೋಷದಿಂದ, ಪ್ರೀತಿಯಿಂದ ಆ ಮನೆಯಲ್ಲಿರುವಂಥ ಅಡುಗೆಯನ್ನು ಬಡಿಸಿ ಅದನ್ನು ಪ್ರೀತಿಪೂರ್ವಕವಾಗಿ ತಿನ್ನಿಸಿ ಮನೆಯಿಂದ ಸಂತೋಷದಿಂದ ಕಳಿಸುವಂಥ ಒಂದು ಕೆಲಸ ಕಾರ್ಯಗಳು. ಮತ್ತು ಮನೆಗೆ ಬಂದಂಥ ಯಾವುದೇ ವ್ಯಕ್ತಿ ಆಗಿರಲಿ, ಪ್ರತಿಯೊಬ್ಬರಿಗೂ ಕೂಡ ಕನಿಷ್ಠ ಪಕ್ಷ ನೀರನ್ನಾದರೂ ಕುಡಿಸಿ ಕಳಿಸುವಂಥ ಒಂದು ಉತ್ತಮ ಗುಣ ಅವಳಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಪ್ರತಿ ಮನೆಗೆ ಒಂದು ಪೋಸ್ಟ್ ಮ್ಯಾನ್ ಬಂದರೂ ಕೂಡ ಅವರನ್ನು ಕೂತ್ಕೊಳ್ಳಿಸಿ ನೀರು ಕೊಟ್ಟೆ ಕಳಿಸುವಂಥ ಒಂದು ಉತ್ತಮ ಗುಣ ಅವಳಲ್ಲಿದೆ. ಅದು ನನಗೆ ಭಾಳ ಇಷ್ಟವಾಗಿರುವಂಥದ್ದು. ಹಾಗಾಗಿ ನನ್ನೆಲ್ಲ ಇವತ್ತಿನ ಈ ಬೆಳವಣಿಗೆಗೆ ಸುಮಾರು ತಂದೆ ತಾಯಿಗಳು ಎಷ್ಟು ಕಾರಣಕರ್ತರಾಗಿದ್ದಾರೋ ಅದರ ಅರ್ಧದಷ್ಟು ಪಾಲು ಕೂಡ ನನ್ನ
ಸಹಧರ್ಮಿಣಿ ಕೂಡ ಭಾಗಿಯಾಗಿದ್ದಾಳೆ ಅನ್ನುವಂಥದ್ದು ಭಾಳ ಸಂತೋಷ. ಅದೇ ರೀತಿಯಲ್ಲಿ ಮಕ್ಕಳು ಕೂಡ ದೊಡ್ಡವ ಇವತ್ತು ಮೈಸೂರಿನ ಒಡೆಯರ್ಸ್ ಆರ್ಕಿಟೆಕ್ಟ್ ಸೆಂಟರ್ ಫಾರ್ ಕಾಲೇಜಲ್ಲಿ ಕೊನೆಯ ವರ್ಷದ ಆರ್ಕಿಟೆಕ್ಟ್ ವಿದ್ಯಾರ್ಥಿಯಾಗಿದ್ದಾನೆ. ಎರಡನೇವ ವೈಶಾಖ್ ಅಂತೇಳಿ ಅವನು ಕೆನರಾ ಹೈಸ್ಕೂಲ್ನಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಹಾಗಾಗಿ ಇಬ್ಬರು ಕೂಡ ಗಂಡು ಮಕ್ಕಳು. ಆದರೆ ಹೆಣ್ಣು ಮಕ್ಕಳಿಲ್ಲ ಅನ್ನುವಂಥ ಒಂದು ಕೊರತೆ ಕೂಡ ದೇವರು ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಮನೆಯಲ್ಲಿ ಗಂಡು ಹೆಣ್ಣು ಇಬ್ಬರು ಇದ್ದರೂ ಕೂಡ ಭಾಳ ಸಂತೋಷ. ಆದರೆ ಪರವಾಗಿಲ್ಲ, 2 ಗಂಡು ಮಕ್ಕಳು ಕೂಡ ಇದ್ದರೂ ಕೂಡ ಗಂಡು ಹೆಣ್ಣು ಇದ್ದಾಗೇ ಬಂದಂಥ ಸೊಸೆಯನ್ನು ಮಗಳಾಗಿ ಪ್ರೀತಿಸಿದಾಯ್ತು ಅಷ್ಟೇ. ಅಂಥ ಭಾಗ್ಯ ಕೊಟ್ಟರೆ ಸಾಕು ಅನ್ನುವಂಥದ್ದು ಭಾಳ ಖುಷಿ. ಹಾಗಾಗಿ ಜೀವನದಲ್ಲಿ ಸಂತೃಪ್ತಿ ಅನ್ನುವಂಥದ್ದನ್ನು ತಾಯಿ ಮುಖಾಂತರ ಕರುಣಿಸಿದ್ದಾಳೆ. ರಾಜಕೀಯದಲ್ಲಿ ಅತ್ಯಂತ ಸಂತೋಷ ಕೊಟ್ಟ ಕ್ಷಣ ಯಾವುದು? ರಾಜಕೀಯದಲ್ಲಿ ಅತ್ಯಂತ ಸಂತೋಷದ ಕ್ಷಣ ಯಾವುದು ಅಂತ ಕೇಳಿದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದು, ಅದಕ್ಕಿಂತ ದೊಡ್ಡ ಸಂತೋಷದ ಕ್ಷಣ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಅವರು ಯಾವ ರೀತಿಯ ವ್ಯಕ್ತಿ, ಅವರ ವ್ಯಕ್ತಿತ್ವ ಏನು, ಅವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು, ಹಿಂದೂ ಧರ್ಮಕ್ಕೆ ಅಥವಾ ಯಾವುದೇ ಧರ್ಮವನ್ನು ಕೂಡ ಅನ್ಯಾಯ ಮಾಡದೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ತಾನೊಬ್ಬ ಹಿಂದೂ ಆಗಿ ಹಿಂದೂವಿನ ಆ ಹಿಂದೂ ಸಮಾಜದ ಹಿಂದುತ್ವದ ಬಗ್ಗೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಸಂದೇಶ, ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಮಾಡುವಂಥ ಪ್ರಯತ್ನ, ಆ ಒಂದು ಸಂತೋಷ ನಮಗೆ ಈಗಲೂ ಇದೆ. ಈ ಸಲ 240 ಸೀಟು ಬಂದರೂ ಕೂಡ ಎಲ್ಲ ಪಕ್ಷವನ್ನು ಒಟ್ಟುಗೂಡಿಸಿಕೊಂಡು ಸಂಘಟನೆಯನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಅವರು ನಮಗೆಲ್ಲರಿಗೂ ಮಾದರಿಯಾಗಿ ಕೆಲಸ ಮಾಡಿ ತೋರಿಸ್ತಾರೆ. ಅವರನ್ನು ಸ್ವಾಗತಿಸುವ ಯೋಗ ಸಿಕ್ಕಿತ್ತು. 2 ಬಾರಿ ಸಿಕ್ಕಿದೆ. ಯಾಕಂತ ಕೇಳಿದರೆ ದೇವರನ್ನು ನಮಗೆ ಹತ್ತಿರದ ನೋಡಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ. ನಾವೆಲ್ಲರೂ ಅವರನ್ನು ದೇವದೂತ ಅನ್ನುವಂಥ ಭಾವನೆಯಲ್ಲಿ ತಿಳ್ಕೊಂಡಿದ್ದೇವೆ. ಯಾಕಂದರೆ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಇಡೀ ದೇಶವನ್ನು ಸುತ್ತಿ ಈ ರೀತಿಯ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ನಾವೆಲ್ಲರೂ ನೋಡಲಿಲ್ಲ, ಯಾವ ದೇವದೂತರನ್ನು ಕೂಡ ನಾವು ಕಣ್ಣಲ್ಲಿ ನೋಡುವಂಥ ಅವಕಾಶ ನಮಗೆ ಸಿಗಲಿಲ್ಲ. ನಾವೆಲ್ಲ ನೋಡಿದೆ ಅನೇಕ ಸ್ವಾಮೀಜಿಗಳು, ನಾರಾಯಣ ಗುರುಗಳಿರ್ಬೋದು, ನಿತ್ಯಾನಂದ ಸ್ವಾಮಿ ಇರ್ಬೋದು, ಅಥವಾ ಬೇರೆ ಬೇರೆ ಇರ್ಬೋದು, ಅವರೆಲ್ಲರೂ ಕೂಡ ದೇವದೂತರಾಗಿ ಬಂದಂಥವ್ರು. ಹಾಗಾಗಿ ಅವರು ಈ ಸಮಾಜವನ್ನು ಸುಧಾರಿಸಲಿಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗಿದೆ. ಅದೇ ರೀತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಕೂಡ ದೇವದೂತರಾಗಿ ನಮಗೊಂದು ಅವಕಾಶವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ದೇಶ ಇವತ್ತು ಅವರನ್ನು ಪಡೆಯುವಲ್ಲಿ ಪುಣ್ಯವನ್ನು ಪಡೆದಿದೆ. ಆ ಕಾರಣಕ್ಕೋಸ್ಕರ ಈ ದೇಶ ಇವತ್ತು ಎಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಆಗಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಅವರನ್ನು ಅಭಿನಂದಿಸುವ ಕ್ಷಣ 2 ಬಾರಿ ಸಿಕ್ಕಿದೆ. 2023ರಲ್ಲೂ ಸಿಕ್ಕಿದೆ, 2024ರಲ್ಲೂ ಸಿಕ್ಕಿದೆ. ಎಲ್ಲವನ್ನು ನಾವು ಅವ್ರ ಹತ್ರ ಹೇಳಬೇಕು ಅನ್ನುವಂಥ ಮನೋಭಾವನೆಯಲ್ಲಿ ಅವರು ಸಂಪರ್ಕ ಮಾಡುವಾಗ ಆಲೋಚನೆ ಮಾಡಿದ್ದೆ. ಕೊನೆಗೆ ಅವರ ಹತ್ರ ಬರುವಾಗ ಮನಸ್ಸಲ್ಲಿ ಯಾವುದೇ ರೀತಿಯ ಭಾವನೆ ಬಿಡಿ, ಅವರನ್ನು ಒಂದು ರೀತಿಯ ದೇವರನ್ನು ಕಂಡಂಥ ರೀತಿಯಲ್ಲಾಗಿ ಮನಸ್ಸೆಲ್ಲ ಶೂನ್ಯ ಆಗಿ ಕೇವಲ ಅವರನ್ನು ನೋಡುವಂಥ ಭಾಗ್ಯವೇ ನಮಗೆ ಅಲ್ಲಿ ಆ ಸಂದರ್ಭದಲ್ಲಿ ಬಂದೋದಾಗ್ತಾ ಇದೆ. ನಾವನ್ನು ಅನಿಸ್ತಾ ಇರ್ಬೋದು, ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ವ್ರತ ಮಾಡಿ ಶಬರಿಮಲೆ 18 ಮೆಟ್ಲು ಹತ್ತುವಾಗ ನನ್ನ ಪ್ರಕಾರದಲ್ಲಿ ಯಾವುದೇ ಒಬ್ಬ ಮನುಷ್ಯನ ತಲೆಯಲ್ಲಿ ಯಾವುದೇ ರೀತಿಯ ಅನ್ಯ ಭಾವನೆಗಳು ಬರಲಿಕ್ಕಿಲ್ಲ ಸ್ವಾಮಿಯನ್ನು ಬಿಟ್ಟರೆ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿಯವರನ್ನು ಹತ್ತಿರದಲ್ಲಿ ಅಭಿನಂದಿಸಿ ಹೋಗುವಾಗ ನರೇಂದ್ರ ಮೋದಿ ಅನ್ನುವಂಥ ಶಬ್ದ ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಕೂಡ ನನ್ನ ತಲೆಯಲ್ಲಿ ಬರಲಿಲ್ಲ. ನರೇಂದ್ರ ಮೋದಿ ಮಾತ್ರ ಬಂದಿದ್ದು ನನಗೆ. ಹಾಗಾಗಿ ನನಗೆ ಅವರನ್ನು ಸಂಪರ್ಕ ಮಾಡಿದ ನಂತರ ನನಗೆ ಅನಿಸಿತ್ತು, ನನಗೆ ಶಬರಿಮಲೆಯಲ್ಲೂ ಇದೇ ರೀತಿ ಆಗಿದೆ, ನರೇಂದ್ರ ಮೋದಿಯವರು ನೋಡಿದಾಗಲೂ ಅದೇ ರೀತಿ ಆಗಿದೆ. ನರೇಂದ್ರ ಮೋದಿ ಬಿಟ್ಟು ಬೇರೆ ಯಾವುದೂ ಕಾರಣ ಇಲ್ಲ ನನಗೆ. ಶಬರಿಮಲೆಯಲ್ಲೂ ಹಾಗೆ ಸ್ವಾಮಿಯನ್ನು 18 ಮೆಟ್ಟಲು ಹತ್ತುವಾಗ ಸ್ವಾಮಿಯನ್ನು ಬಿಟ್ಟು ನನಗೆ ಬೇರೆ ಯಾವುದು ಕಾರಣ ಇಲ್ಲ, ಯಾವುದು ಗೊತ್ತೂ ಆಗಲಿಲ್ಲ. ಅದೇ ರೀತಿ ನನಗೂ ಕೂಡ ಆಗಿದೆ. ಹಾಗಾಗಿ ಭಾಳ ಸಂತೋಷದ ಒಂದು ಕ್ಷಣ ನರೇಂದ್ರ ಮೋದಿಯನ್ನು ಭೇಟಿಯಾದಂಥ ಕ್ಷಣ. ನಿಮ್ಮ ಅವಧಿಯಲ್ಲೇ ಕೋವಿಡ್ ಟೈಮ್ ಬಂತು, ಒಂದಷ್ಟು ನೋವಿನ ಸಂಗತಿಗಳೆಲ್ಲ ಇತ್ತು, ಯಾವ ರೀತಿ ನಿಭಾಯಿಸ್ತೀವಿ ಸರ್? 2020 ಮಾರ್ಚ್ 22ರಂದು ಈ ದೇಶವನ್ನು ಲಾಕ್ಡೌನ್ ಮಾಡುವಂಥ ಒಂದು ಮಹಾಮಾರಿಗೆ ಗುರಿಯಾಯಿತು. ಫೆಬ್ರವರಿ 22ರಂದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷನಾಗಿ ನನ್ನನ್ನು ಜವಾಬ್ದಾರಿ ನೀಡಿತ್ತು. ಆಗಲೇ ಕೊರೋನಾ ಅನ್ನುವಂಥ ಮಹಾಮಾರಿ ಈ ದೇಶಕ್ಕೆ ಮುಳುವಾಯಿತು. ಆದರೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಮತ್ತು ಪದಾಧಿಕಾರಿಗಳು ಮತ್ತೆಲ್ಲ ನಾಯಕರ ಒಂದು ಒಗ್ಗೂಡುವಿಕೆಯಿಂದ ಭಾರತೀಯ ಜನತಾ ಪಾರ್ಟಿ ತಳಮಟ್ಟದಲ್ಲಿ ಇಳಿದು ಕೆಲಸ ಮಾಡುವಂಥ ಮತ್ತು ರಾಷ್ಟ್ರೀಯ ನಾಯಕರ ಒಂದು ವಿಚಾರಧಾರೆ ಆಧಾರದಲ್ಲಿ ಅವರು ನೀಡಿರುವಂಥ ಒಂದು ಸಲಹೆ ಸೂಚನೆ ಮೇರೆಗೆ
ಪ್ರತಿ ಬೂತಲ್ಲೂ ಕೂಡ ಸಂಪರ್ಕ ಮಾಡಿ ಕೊರೋನಾದಲ್ಲಿ ಸಂಪರ್ಕಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯ ಮತ್ತು ಸಹಕಾರವನ್ನು ನೀಡುವಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಇಡೀ ತಂಡ ಆ ಒಂದು ಪ್ರೀತಿಯಿಂದ ದೇವರ ಕೆಲಸ ಅನ್ನುವಂಥ ರೀತಿಯಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರವಾಗಿ ಆಗಸ್ಟ್ ತಿಂಗಳಲ್ಲಿ ಸ್ವತಃ ನಾನು ಕೂಡ ಕೊರೋನಾ ರೋಗಿಯಾಗಿ ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾದೆ. ಆ ಕೊರೋನಾ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಆಗಿರುವಂಥ ಒಂಥರ ಅವರ ನೋವು ಸ್ವತಃ ನಾನು ಅನುಭವಿಸಿದ್ದೇನೆ. 18 ದಿವಸ ನಾನು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿದ್ದೆ. ಎಲ್ಲಿವರೆಗೆ ಅಂತ ಕೇಳಿದೆ, ಕೆಲವರಿಗೆ ಹೇಳ್ತಾ ಇದ್ದಾರೆ ಕೊರೋನಾ ಪೊಕ್ಕಡೆಯ ಅಂತೇಳಿ. ಯಾಕಂತ ಕೇಳಿದ್ರೆ ಅದರ ಕಷ್ಟ ನೋವನ್ನು ಅನುಭವಿಸಿದವರು ಹೇಳ್ತಾ ಇದ್ದಾರೆ. ನಾನು ಸ್ವತಃ ಅನುಭವಿಸಿದಾಗ ಹೇಳ್ತೇನೆ, ಕೊರೋನಾ ಅನ್ನುವಂಥ ಮಹಾಮಾರಿ ಈ ಜೀವಮಾನದಲ್ಲ ಯಾವ ಜನ್ಮದಲ್ಲೂ ಈ ದೇಶಕ್ಕೆ ಅಥವಾ ಈ ಜಗತ್ತಿಗೆ ಬರಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ. ಅದರ ನೋವು ಕೊನೆಗೆ ಹೇಗೆ ಆಗಿದ್ದಂತ ಕೇಳಿದರೆ ಆ ಕೆಮ್ಮು, ಆ ದಮ್ಮು, ಅದರ ಆ ನೋವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೆಂಟಿಲೇಟರ್ ಕೊನೆಗೆ ಹಾಕಿದ್ದಾರೆ. ಆದರೆ ವಿಶೇಷವಾಗಿ ನಾನು ಆ ದಿವಸದಿಂದ ಒಂದು ನಿರ್ಧಾರ ಮಾಡಿದ್ದೇನೆ, ಯಾವುದೇ ತೊಂದರೆ ಆದರೂ ಕೂಡ ವೈದ್ಯರು ಮತ್ತು ದಾದಿಯರು ಮತ್ತು ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಯಾವುದೇ ಕಾರಣಕ್ಕೂ ನಾನಂತೂ ಬೈಯೋದಿಲ್ಲ. ಏನೇ ತಪ್ಪಾಗಲಿ ಬೇಕಾದ ಅವ್ರ ಹತ್ರ. ಒಬ್ಬ ದಾದಿ ನರ್ಸ್ ಬೆಳಿಗ್ಗೆ ಪಾಪ ಹೆಣ್ಣು ಆ ಕಿಟ್ಟನ್ನು ಧರಿಸ್ಕೊಂಡ್ರೆ ಒಂದು ನೀರು ಕುಡಿಲಿಕ್ಕಿಲ್ಲ, ಒಂದು ಚಹಾ ಕುಡಿಲಿಕ್ಕಿಲ್ಲ, ಒಂದು ಮೂತ್ರ ಮಾಡಲಿಕ್ಕಿಲ್ಲ, ಒಂದು ಟಾಯ್ಲೆಟ್ಗೆ ಹೋಗ್ಲಿಕ್ಕಿಲ್ಲ, ಯಾವುದೇ ರೀತಿಯನ್ನು ಮಾಡಲಿಕ್ಕಿಲ್ಲ. ಎಲ್ಲವನ್ನು ಈ ಸಮಾಜದ ಕೆಲಸಕ್ಕೋಸ್ಕರವಾಗಿ ತನ್ನ ಜೀವನವನ್ನೇ ಆ ಒಳಗೆ ಹರಿಯುವಂಥ ಬೆವರು, ಮಾರ್ಚ್ ತಿಂಗಳಲ್ಲಿ ಆ ಸೆಕೆ ಕಾಲದಲ್ಲಿ ನಡೆಯುವಂಥ ಒಳಗೆ ಹರಿಯುವಂಥ ಬೆವರು, ಏನು ಹೇಳ್ತೇವೆ ಅದಕ್ಕೆ, ಆ ನೋವಿದೆಯಲ್ಲ, ಈ ರೋಗಿಗಿಂತಲೂ ಜಾಸ್ತಿ ಪಟ್ಟಂಥದ್ದು ಆ ವೈದ್ಯರು ಮತ್ತು ದಾದಿಯರು. ಅವರ ಆ ತ್ಯಾಗದ ಪರವಾಗಿ, ತ್ಯಾಗದ ಒಂದು ಕಾರಣಕ್ಕೋಸ್ಕರವಾಗಿ ಈ ದೇಶದಲ್ಲಿ ಕೊರೋನಾವನ್ನು ಓಡಿಸುವಂಥ ಕೆಲಸಗಳು ಆಗಿದೆ. ಖಂಡಿತವಾಗಿ ಅವರನ್ನು ಯಾವುದೇ ಜೀವಮಾನದಲ್ಲಿ ಯಾವ ಸಮಯದಲ್ಲಿ ಅವರನ್ನು ಮರೆಯಬಾರ್ದು. ನನಗೆ ಆವಾಗ ಅನಿಸಿದೆ, ಇವರೆಲ್ಲ ನಮ್ಮ ಹಾಗೇನೆ ನನಗೆ ಮನೆ ಇದೆ, ತಂಗಿ ಇದೆ, ಮನಸ್ಸಿದೆ, ಮಕ್ಕಳಿದೆ, ಹೆಂಡತಿ ಇದೆ ಅಂತೇಳಿ ಮನೆಯಲ್ಲಿ ಕೂತಿದ್ರೆ ರೋಗಿಗಳ ಪರಿಸ್ಥಿತಿ ಯಾವ ರೀತಿ ಆಗ್ಬೋದಿತ್ತಂತ ಅಲ್ಲಿ ನಾನು ಕಂಡೆ. ಆ ಮನೆಯಲ್ಲಿ ಆಸ್ಪತ್ರೆ ಒಳಿಸುವಂಥ ಹೆಂಗಸರು, ಅವರ ತ್ಯಾಗ, ಅದನ್ನೆಲ್ಲ ಯಾರು ಕೂಡ ಗುರುತಿಸಿದ್ದಾರೆ ಗುರುತಿಸಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವಾಗೆಲ್ಲ ಗುರುತಿಸಿದ್ದಾರೆ, ಎಲ್ರಿಗೂ ಗೌರವ ಕೊಟ್ಟಿದ್ದಾರೆ, ಶಾಲ್ ಹಾಕಿದ್ದಾರೆ, ಮಾಲೆ ಹಾಕಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಆದರೆ ಅದನ್ನು ಕಂಟಿನ್ಯೂ ಮಾಡುವಂಥ ಮನೋಭಾವ ನಮ್ಮ ಹತ್ರ ಇರಬೇಕು. ಕೇವಲ ಆ ಸಂದರ್ಭಕ್ಕೆ ಮಾತ್ರ ಅವರನ್ನು ಹೊಗಲಿ ಅಟ್ಟಕ್ಕೇರಿಸಿ ಆಮೇಲೆ ಅವರನ್ನು ದೂರಿಸುವಂಥ ಕೆಲಸ ಆಗಬಾರ್ದು. ಅವ್ರು ಮಾಡಿದಂಥ ತ್ಯಾಗವನ್ನು ಹೇಗೆ ನಾವೀಗ ಸೈನಿಕರನ್ನು ಪ್ರತಿ ದಿವಸ ನೆನಪಿಸ್ಕೊಳ್ತೇವೆ, ಅದೇ ರೀತಿ ಅವರನ್ನು ಕೂಡ ಈಗಲೂ ನೆನಪಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಅಷ್ಟು ನಮ್ಮ ಇವರು ಅಂಗನವಾಡಿಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಇವರ ತ್ಯಾಗ ಅದನ್ನು ಮರೀಲಿಕ್ಕೆ ಇಲ್ಲ. ಅದು ಒಂಥರ ವಿಚಾರಣೆ ಬೇರೆ. ಅದು ಇನ್ನು ಮುಂದೆ ಅಂಥ ಕಷ್ಟ ಈ ದೇಶಕ್ಕಲ್ಲ, ಯಾರಿಗೂ ಬರಬಾರ್ದು. ಇದೇ ಸಂದರ್ಭದಲ್ಲಿ ಸಾಯಿ ಪರಿವಾರ ಕಟ್ಟಲಿಕ್ಕೆ ನಿಮ್ಮ ಪ್ರೋತ್ಸಾಹ ಇತ್ತ? ಖಂಡಿತವಾಗಿಯೂ. ಫೆಬ್ರವರಿ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಾವು ಪುರುಷೋತ್ತಮ್ ಕಲ್ಲಾಪು, ನಮ್ಮ ಪ್ರವೀಣ್ ಬಗಂಬಿಲ, ನಾವೊಂದು ತಂಡವಾಗಿ ಶಿರಡಿಗೆ ಹೋಗಿದ್ದೆವು. ಪ್ರವೀಣ್ ಕುಂಪಾಲ ಶಿರಡಿಗೆ ಹೋಗಿದ್ದೆವು. ಶಿರಡಿಗೆ ಹೋಗಿ ಬರುವಾಗ ಅದಕ್ಕಿಂತ ಮುಂಚೆ ಪುರುಷೋತ್ತಮ್ ಕಲ್ಲಾಪು ಕೂಡ ಶಿರಡಿಗೆ ಹೋಗಿರಲಿಲ್ಲ. ಪ್ರಪ್ರಥಮವಾಗಿ ಅವರನ್ನೊಟ್ಟಿಗೆ ಶಿರಡಿಗೆಲ್ಲ ಬಂದರು. ಅವರಿಗೆ ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿನ ಆ ದೇವಸ್ಥಾನದ ಶಿಷ್ಟಾಚಾರಗಳು, ಶಿಸ್ತುಗಳು ನೋಡುವಾಗ ಇಲ್ಲಿಗೆ ಬಂದು ನಾವು ಅದನ್ನು ಒಂದು ತಂಡ ಮಾಡಬೇಕಂತ ಆಲೋಚನೆ ಮಾಡಿ ಸುಮ್ಮನೆ ಆಗಿದ್ದೆವು. ಆನಂತರ ಅದು ಹಾಗೆ ಇತ್ತು, ಅದರ ಬಗ್ಗೆ ಗೋಜಿಗೆ ಹೋಗಿರಲಿಲ್ಲ. ಆನಂತರ ಪುರುಷೋತ್ತಮ ಕಲ್ಲಾಪ್ ಮತ್ತು ಪ್ರವೀಣ್ ಬಗಂಬಿಲ್ರವರು ಈ ನಮ್ಮ ಕೊರೋನಾ ಬಂದ ಸಂದರ್ಭದಲ್ಲಿ ತೊಕ್ಕೋಟಿನಲ್ಲಿ ಅನೇಕ ಕೂಲಿ ಕಾರ್ಮಿಕರಿಗೆ ಮತ್ತು ಅನೇಕ ಹೊರಗಿನ ರಾಜ್ಯದಿಂದ ಬಂದಂಥ ಕೂಲಿ ಕಾರ್ಮಿಕರಿಗೆ ಇಲ್ಲಿ ವ್ಯವಸ್ಥೆ ಇಲ್ಲದಾಗ ಒಂದು ಮಾತಾಡಿದಾಗ ಹೇಳಿದ್ರು, ನಾವು ಅನ್ನವನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಇವರೆಲ್ಲ ಪ್ಲ್ಯಾನ್ ಮಾಡಿದರು. ಆ ಸಂದರ್ಭದಲ್ಲಿ ಅದನ್ನು ಹೇಗೆ ಕೊಡೋದು ಅಂತ ಹೇಳುವಾಗ ನಾವು ಸಾಯಿ ಪರಿವಾರ ಟ್ರಸ್ಟ್ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಇವರು ಹೇಳಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟೆ. ಖಂಡಿತವಾಗಿ ಮಾಡೋಣ, ಯಾಕಂದರೆ ಅವರು ಸಂಘಟನೆ ಮಾಡುವಲ್ಲಿ ಭಾಳ ಎತ್ತಿದ ಕೈಗಳು ಇಬ್ಬರು ಕೂಡ. ಹಾಗೆ ಅವರಿಗೆ ನಾನು ಸಹಕಾರವನ್ನು ಕೊಟ್ಟೆ, ಖಂಡಿತ ಮಾಡೋಣ, ನಾನಿದ್ದೇನೆ ನಿಮ್ಮೊಟ್ಟಿಗೆ ಅಂತೇಳಿ. ಆಗ
ಅವರಿಗೆ ಬೇಕಾಗಿರುವಂಥದ್ದು ಸ್ಫೂರ್ತಿಯ ಮಾತುಗಳು. ಹಾಗಾಗಿ ಸಂಘಟನೆ ಮತ್ತಷ್ಟು ಬಹಳ ವೇಗವಾಗಿ ಕೊಡುವಲ್ಲಿ ಅವರಿಬ್ಬರು ಕೂಡ ಬಹಳ ಪರಿಶ್ರಮವನ್ನು ಪಟ್ಟಿದ್ದಾರೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಸಾಯಿ ಪರಿವಾರ ಟ್ರಸ್ಟ್ ಆವತ್ತಿಗೂ ಸಹ ಹುಟ್ಟುಕೊಂಡು ಇವತ್ತು ಇಡೀ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡುವಂಥ ಕಾರ್ಯಕರ್ತ ಸಾಯಿ ಪರಿವಾರದಲ್ಲಿ ಸೇರಿಸ್ಕೊಂಡು ಇವತ್ತು ಬಹಳ ಒಳ್ಳೆಯ ಒಂದು ತಂಡವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯುವಲ್ಲೂ ಕೂಡ ಬಹಳ ಯಶಸ್ವಿ ಆಗಿದ್ದಾರೆ. ಹಾಗಾಗಿ ಆ ಒಂದು ಕೆಲಸ ಕಾರ್ಯಗಳು ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇವತ್ತು ಸಮಾಜಕ್ಕೆ ಒಂದು ತುಂಬ ಮಾಡಿದ್ವಿ. ಅದಕ್ಕೆ ಯಾವಾಗಲೂ ಕೊಟ್ಟ ಅನ್ನದಾನದ ಲೆಕ್ಕವನ್ನು ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದು ತುಂಬ ಅಂತ ಹೇಳುವಂಥ ಮಾತು ಹೇಳಬೇಕು ಬಿಟ್ಟು ಅದಕ್ಕೆ ಒಂದು ಲೆಕ್ಕವನ್ನು ಕೊಡಬಾರ್ದು. ಯಾಕಂದರೆ ಇನ್ನು ಮುಂದೆಯೂ ಕೂಡ ನಡೆಯುವಂಥ ಕೆಲಸ ಕಾರ್ಯಗಳು ಯಾವುದು ಕೂಡ ಅಂತ್ಯವಾಗಬಾರ್ದು ನಮ್ಮ ಕಡೆಯಿಂದ, ಅಥವಾ ಇನ್ನೂ ಕೂಡ ಬರುವಂಥ ಕಾರ್ಯಕರ್ತರು ಅದನ್ನು ಮುಂದುವರಿಸ್ಕೊಂಡು ಹೋದಾಗ ಆ ಸಂಸ್ಥೆಯ ಹೆಸರು ಕೂಡ ಮುಂದೆ ಉಳಿಯುತ್ತೆ. ಹಾಗಾಗಿ ಎಲ್ಲರ ನೇತೃತ್ವದಲ್ಲಿ ಅದರಲ್ಲೊಂದು ವಿಶೇಷತೆ ಇದೆ. ಯಾರು ಅಧ್ಯಕ್ಷರು ಕಾರ್ಯದರ್ಶಿ ಆ ರೀತಿಯಲ್ಲಿ ಅವ್ರು ಮಾಡಲಿಲ್ಲ. ಒಂದು ಒಳ್ಳೆಯ ರೀತಿಯ ತಂಡವನ್ನು ಕಟ್ಟಿಕೊಂಡು ಪ್ರತಿಯೊಂದು ಅವಕಾಶಗಳು ಸಿಕ್ಕಿದಾಗ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರಿಬ್ಬರು ಕೂಡ ಸೇರಿ. ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ಅಧ್ಯಕ್ಷರು ಅಂತ ಹೇಳಿದರೆ ಅಧ್ಯಕ್ಷರು ಮಾತ್ರ ಗೌರವವನ್ನು ಪಡ್ಕೊಳ್ಳುವಂಥದ್ದು, ಬೇರೆಯವರು ಹೋಗಲಿಕ್ಕಿಲ್ಲ. ಇದು ಆ ರೀತಿ ಇಲ್ಲ. ಪುರುಷೋತ್ತಮ ಕಲ್ಲಪ್ಪ ಒಂದು ಕಡೆ ತಗೊಂಡ್ರೆ, ಮತ್ತೊಂದು ಕಡೆ ಪ್ರವೀಣ್ ಕುಮಾರ್ ತಗೊಂಡ್ರೆ, ಮತ್ತೊಂದು ಕಡೆ ಬೇರೆ ಬೇರೆ ಕಾರ್ಯಕರ್ತರು, ತುಂಬ ಕಾರ್ಯಕರ್ತರು. ಆಗ ಬೇರೆ ಬೇರೆ ಕಾರ್ಯಕರ್ತರು ಅವಕಾಶ ಆಗೋ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಇನ್ನೊಂದು ಕೆಲಸ ಕಾರ್ಯಕ್ಕೆ ಪ್ಲ್ಯಾನ್ ಆಗ್ತಾಯಿದೆ. ಈ ಮಹಿಳೆಯರಿಗೆ ಉದ್ಯೋಗದ ತರಬೇತಿ ಕೊಡುವಂಥ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಮೂಲಕವಾಗಿ ಒಂದು ಮಹಿಳೆಯರಿಗೆ ಸ್ವ ಉದ್ಯೋಗದ ತರಬೇತಿ ಕೊಡುವಂಥ ಕೆಲಸ ಕಾರ್ಯಗಳಿಗೆ ಈಗಾಗಲೇ ಯೋಜನೆ ನಡೀತಾ ಇದೆ. ಅದು ಕೂಡ ಪಕ್ಕದಲ್ಲಿ ಮೋಸ್ಟ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರ್ಬೋದು ಮೋಸ್ಟ್ಲಿ ಮಾಡುವಂಥ ಉದ್ದೇಶ ಇದೆ. ಬೆಳೀಬೇಕು ಮತ್ತು ಧನಾತ್ಮಕವಾಗಿ ಬದುಕಬೇಕು ಅನ್ನುವ ಹುಡುಗರಿಗೆ ಸಂದೇಶವನ್ನು ಕೊಡ್ತಾ ಕಾರ್ಯಕ್ರಮ ಪ್ರತಿಯೊಬ್ಬರ ಹತ್ರ ಇದೆ ತಲೆಯಲ್ಲಿ. ನಾವು ಬಡವರು, ನಮ್ಮ ಹತ್ರ ಶಕ್ತಿ ಇಲ್ಲ, ನಮ್ಮ ಹತ್ರ ವಿದ್ಯಾಭ್ಯಾಸ ಇಲ್ಲ, ನಮ್ಮ ನೆಗೆಟಿವ್ಗಳನ್ನೇ ಆಲೋಚನೆ ಮಾಡಿಕೊಂಡು ಹಿನ್ನಡೆ ಆಗುವಂಥ ಸಂದರ್ಭಗಳೇ ಜಾಸ್ತಿ. ಬಿಟ್ಟರೆ ನನ್ನಲ್ಲಿ ಯಾವುದೂ ಇಲ್ಲ, ನಾನು ಯಾವುದನ್ನಾದರೂ ಸಂಪಾದಿಸ್ತೇನೆ, ಯಾವುದನ್ನಾದರೂ ಮಾಡ್ತೇನೆ ಅನ್ನುವಂಥ ಛಲ ಮತ್ತು ಅದನ್ನು ಮಾಡುವಂಥ ಸತತ ಪ್ರಯತ್ನ. ಇವತ್ತು ರಾತ್ರಿ ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತೇಳಿ ಬೆಳಗ್ಗೆ ಎದ್ದಾಗ ಸೈಯಡ್ ಅಂತ ಹೇಳುವಂಥ ಮನೋಭಾವನೆ ಬರಬಾರ್ದು. ಇವತ್ತು ನಾವು ಏನು ಕೂತು ಮಾತಾಡ್ತೀನಿ, ನಾಳೆ ಬೆಳಿಗ್ಗೆ ಎದ್ದು ಅದರ ಹಿಂದೆ ಓಡಾಡುವಂಥ ಪ್ರಯತ್ನಗಳಾದಾಗ ಖಂಡಿತವಾಗಿಯೂ ಅದಕ್ಕೆ ದೈವಾನುಗ್ರಹ ಉಳಿಯುತ್ತೆ. ಆ ದೈವಾನುಗ್ರಹ ಒಂದು ಇದ್ದರೆ ನಾವು ಎಣಿಸಿದಂಥ ಕೆಲಸವನ್ನು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗಾಗಿ ಯಾರು ಕೂಡ ನಮ್ಮ ಆ ಋಣಾತ್ಮಕ ಚಿಂತನೆಯನ್ನು ಬಿಟ್ಟು ಧನಾತ್ಮಕವಾಗಿ ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಯಾವುದೇ ರೀತಿಯ ಸಂಪನ್ಮೂಲ ಇಲ್ಲದಿದ್ದರೂ ಕೂಡ, ಯಾವುದೇ ರೀತಿಯ ನಮ್ಮ ಕ್ರಿಯೆಗಳು, ನಮ್ಮ ಹತ್ರ ಶಕ್ತಿಗಳು ಇಲ್ಲದಿದ್ದರೂ ಕೂಡ ಬೇರೆಯವರ ಸಹಕಾರದೊಂದಿಗೆ ತನ್ನಷ್ಟಕ್ಕೆ ಆ ಕೆಲಸವನ್ನು ಮಾಡುವಂಥ ಸಹಕಾರಗಳು ಖಂಡಿತವಾಗಿ ಸಮಾಜ ಕೊಡುತ್ತೆ ಮತ್ತು ನಮಗೆ ಅದರಲ್ಲಿ ಅವಕಾಶಗಳು ಬರುತ್ತೆ. ಹಾಗಾಗಿ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ನನ್ನ ಜೀವನದಲ್ಲಿ ಕಲಿತಿದ್ದೇನೆ. ಧನ್ಯವಾದ. ಹೇಗಿದ್ದೀರಿ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ ಚಂದ್ರಹಾಸ್ ಪಂಡಿತ್ ಹೌಸ್ ಅವರನ್ನು ಮಾತನಾಡಿಸಿದ್ದೇವೆ. ಮುಂದಿನ ಅತಿಥಿ ಯಾರಾಗಿರ್ತಾರೆ ಕುತೂಹಲ ಇರಲಿ. ಅಲ್ಲಿವರೆಗೆ ವಂದನೆಗಳು.